ಸಿ ಎಲ್ಲರ ಲೈಫಲ್ಲೂ ಕೂಡ ಎರಡು ಥರದ್ದು ಜನ ಒಂದು ಫ್ರೆಂಡ್ಶಿಪ್ಪು ಮತ್ತು ಬಾಂಡಿಂಗು ಅಥವಾ ರಿಲೇಷನ್ಶಿಪ್ಪಲ್ಲಿ ಬರ್ತಾರೆ. ಹಿಂಗಿರುತ್ತೆ ಅಂದರೆ ಕೆಲವೊಂದಷ್ಟು ಜನ ಬಂದಾಗ ನಮಗೆ ತುಂಬ ಸಂತೋಷ ಆಗುತ್ತೆ, ಖುಷಿ ಕೊಡ್ತಾರೆ. ಮತ್ತು ಅವ್ರು ಬಂದರೆ ಏನೋ ಒಂದು ರೀತಿಯಲ್ಲಿ ನಮಗೆ ಉತ್ಸಾಹ ಬರುತ್ತೆ. ಅಂದರೆ ಅವ್ರು ಬರಬೇಕಪ್ಪ, ಅವ್ರು ಬಂದರೆ ಒಂಥರ ಪಾಸಿಟಿವಿಟಿ ನಮಗೆ. ಅಂದರೆ ಒಂದು ನಮಗೆ ಸಾಂತ್ವನ ಹೇಳುವಂಥದ್ದು, ನಮ್ಮ ಕಷ್ಟಕ್ಕೆ ಸ್ಪಂದಿಸುವಂಥದ್ದು ಇಂಥ ಜನಗಳಿರ್ತಾರೆ. ಇನ್ನೊಂದು ಥರದ ವ್ಯಕ್ತಿಗಳಿರ್ತಾರೆ. ಅವ್ರು ಹೆಂಗಪ್ಪ ಅಂದರೆ ನಮ್ಮ ಲೈಫಲ್ಲಿ ಬಂದಾಗ ಸ್ಟಾರ್ಟಿಂಗಲ್ಲಿ ಎಲ್ಲ ಚೆನ್ನಾಗೇ ಇರುತ್ತೆ ಅವ್ರ ಜೊತೆ. ಅಂದರೆ ಯಾವುದೇ ರೀತಿ ಫ್ರೆಂಡ್ಶಿಪ್ಪು ಬಾಂಡಿಂಗು ಚೆನ್ನಾಗಿರುತ್ತೆ. ಬಟ್ ಡೇ ಬೈ ಡೇ ಆಗ್ತಾ ಆಗ್ತಾ ನಮಗೇನಾಗುತ್ತಪ್ಪ ಅಂದರೆ ನಮ್ಮಲ್ಲಿರುವಂಥ ಖುಷಿ, ಸಂತೋಷ, ಪಾಸಿಟಿವಿಟಿ ಡೌನ್ ಆಗ್ತಾ ಹೋಗುತ್ತೆ. ಯಾಕಂತಂದರೆ ದೀಸ್ ಆರ್ ದ ಪೀಪಲ್ ಆರ್ ಲೈಕ್ ಅ ಡ್ರೈನರ್ಸ್. ಅವರು ಹೆಂಗಿರ್ತಾರೆ ಅಂದರೆ ನಮ್ಮ ಎನರ್ಜಿನ, ನಮ್ಮ ಒಂದು ಉತ್ಸಾಹನ ಬರಿದು ಮಾಡೋಕ್ಕೆ ಅಂತಲೇ ಬಂದಿರ್ತಾರೆ. ನಾವು ಇದನ್ನು ಇಷ್ಟರಲ್ಲೇ ಅರ್ಥ ಮಾಡ್ಕೋಬೇಕು. ಅಂದರೆ ಅವ್ರು ಬಂದಾಗ ನಮಗೊಂಥರ ಮನಸ್ಸಿಗೆ ಕಸಿವಿಸಿ ಆಗುವಂಥದ್ದು, ಅಥವಾ ಸ್ಟಾರ್ಟಿಂಗ್ ಡೇಸಲ್ಲಿ ಎಲ್ಲ ಚೆನ್ನಾಗಿತ್ತು, ಈಗೇನೋ ಸರಿ ಹೋಗ್ತಾ ಇಲ್ಲ ಅಂದಾಗ ಸ್ಲೋಲಿ ಅವರ್ ಎನರ್ಜಿ ಸ್ಟಾರ್ಟೆಡ್ ಟು ಟ್ರಾನ್ಸ್ಫರ್ ಟು ದೆಮ್. ಅಂದರೆ ಇದು ಹೆಂಗೆ ಅಂದರೆ ಅಂಥವ್ರಿಂದ ನಾವು ನಿಜ ನಮಗದು ಯೂನಿವರ್ಸ್ ಕೊಟ್ಟಿರೋಂಥ ಒಂದು ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ಬೋದು. ನಾವು ಅಂಥವ್ರನ್ನ ಐಡೆಂಟಿಫೈ ಮಾಡಿ ಆದಷ್ಟು ಅವಾಯ್ಡ್ ಮಾಡಿದಾಗ ನಮ್ಮ ಲೈಫ್ ಚೆನ್ನಾಗಿರುತ್ತೆ. ಇಲ್ಲ ಇದೆಲ್ಲ ಇದ್ರೂ ಕೂಡ ನಾವು ಏನೋ ಒಂದು ಅಟ್ರಾಕ್ಷನಿಗೆ ಬಿದ್ದು ಅವರ ಒಂದು ಜೊತೆ ನಮಗೆ ಫ್ರೆಂಡ್ಶಿಪ್ ಬೇಕು ಅಂತ ಹೇಳಿ ನಾವು ಸ್ಟಾರ್ಟಿಂಗ್ ಡೇಸನ್ನು ನೆನಪಿಸ್ಕೊಂಡು ಈಗಲೂ ನಾವು ಅವ್ರ ಜೊತೆ ಕಂಟಿನ್ಯೂ ಮಾಡ್ತೀವಿ ಎಲ್ಲ ಒಂದು ಬಾಂಡಿಂಗನ್ನು ಅಂತವ್ರೆ, ನಿಜ ಅವರು ನಮ್ಮಿಂದ ಎಲ್ಲವನ್ನ ಕಸ್ಕೋತಾರೆ. ಅಂದರೆ ಅದು ನಮ್ಗೆ ಗೊತ್ತಿಲ್ದಂಗೆ ಅವ್ರು ಮಾಡ್ತಾರೋ ಮಾಡೋದಿಲ್ವೋ, ಬಟ್ ನಮಗೆ ಇದು ಆಗ್ತಾ ಇರುತ್ತೆ. ಪ್ರತಿಯೊಬ್ಬರ ಲೈಫಲ್ಲಿ ಈ ಥರ ವ್ಯಕ್ತಿಗಳು ಬರ್ತಾರೆ. ಅಂಥವ್ರನ್ನ ಸ್ಟಾರ್ಟಿಂಗಲ್ಲೇ ಗುರುತಿಸಿ ಅವರಿಂದ ದೂರ ಉಳಿಯೋದು ನಮ್ಗೆ ಒಳ್ಳೆಯದು.